ಲವ್ ಸೆಕ್ಸ್ ದೋಖಾ ಯುವತಿಯನ್ನ ನಂಬಿಸಿ ಯಾಮಾರಿಸಿದ್ದಾನೆ ಪಾಪಿ. 2 ಬಾರಿ ಗರ್ಭಪಾತ ಆಗಿದೆ. ಮದುವೆ ಆಗು ಅಂದ್ರೆ ಗಲಾಟೆ ಮಾಡ್ತಾನಂತೆ, ಹಲ್ಲೆ ಮಾಡ್ತಾನಂತೆ, ಕೊಲೆ ಬೆದರಿಕೆ ಹಾಕ್ತಾನಂತೆ. ಬೆಂಗಳೂರಿನಲ್ಲಿ ಯುವತಿಯನ್ನ ಮದುವೆ ಆಗುವುದಾಗಿ ನಂಬಿಸಿ ದೌರ್ಜನ್ಯ ಎಸಗಿದ್ದಾನೆ. ಲೈಂಗಿಕವಾಗಿ ಬಳಸಿಕೊಂಡು ಗರ್ಭಿಣಿ ಮಾಡಿ ಅಬೋರ್ಷನ್ ಮಾಡ್ತಿದ್ದಾನೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ರೆಸಾರ್ಟ್ಗೆ ಕರ್ಕೊಂಡು ಹೋಗಿ ಲೈಂಗಿಕವಾಗಿ ಬಳಸಿಕೊಂಡು ಯುವತಿಗೆ ಮೋಸ ಮಾಡಿದ್ದಾನೆ. ಯುವತಿಯ ಜೊತೆಯಲ್ಲಿ ಕಳೆದಿರುವಂತಹ ಖಾಸಗಿ ಕ್ಷಣಗಳನ್ನು ಕೂಡ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದಾನೆ. ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ವಿಡಿಯೋವನ್ನ ಹಾಕುವುದಾಗಿ ಬೆದರಿಕೆ ಹಾಕ್ತಾನಂತೆ. ಯುವತಿ ಮನೆಗೆ ನುಗ್ಗಿ ಕೊಲೆ ಬೆದರಿಕೆ ಹಾಕ್ತಾನಂತೆ. ಚೇತನ್ ಕುಮಾರ್ ವಿರುದ್ಧ FIR ಕೂಡ ದಾಖಲಾಗಿದೆ. ಅದೇನ್ ಲವ್ಗಳು ಇವ್ರದೆಲ್ಲ, ಇತ್ತೀಚಿನ ಲವ್ಗಳೆಲ್ಲ ಹೆಂಗಾಗ್ಬಿಡುತ್ತೆ, ಸೆಕ್ಸ್ ಆಯ್ತಾ ಮುಗಿತಲ್ಲಿಗೆ ಲವ್ ಮುಗ್ದೋಯ್ತು, ಒಂದು 4-5 ದಿನ ಓಡಾಡ್ಬಿಡ್ತಾರೆ, ಎಲ್ಲ ಕಡೆನೂ ಸುತ್ತಾಡ್ಬಿಡ್ತಾರೆ. ಅದೇನು ಲವ್ ಏನು, ಅದಾದಮೇಲೆ ಏನೋ ಈ ಥರ ಗರ್ಭಪಾತಗಳು ಬೇರೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿರುತ್ತೆ. ಅದು ಗರ್ಭಪಾತ ಮದುವೆ ಆಗೋ ಅಂತಂದರೆ ನೆಕ್ಸ್ಟ್ ಕೈ ಕೊಡ್ತಾನೆ. ಇತ್ತೀಚಿನ ಲವ್ ಸ್ಟೋರಿಗಳು ಹಿಂಗಿದೆ. ಸೊ ಹಾಗೆ ಆಗಿರುವಂತಹ ಕತೆ ಇಲ್ಲಿ. 2 ಬಾರಿ ಗರ್ಭಪಾತವನ್ನು ಕೂಡ ಮಾಡಿಸಲಾಗಿದೆ ಆ ಹೆಣ್ಣುಮಗಳಿಗೆ. ಭಾಳಷ್ಟು ಕಡೆ ಸುತ್ತಾಡ್ಸಿರ್ತಾನೆ ಈತ. 2023ರಲ್ಲಿ ಜುಲೈನಲ್ಲಿ ತಂದೆ ನಿಧನದ ಬಳಿಕವಾಗಿ ಚೇತನ್ ಕುಮಾರ್ ಪರಿಚಯ ಆಗಿರುತ್ತೆ. 2025 ಮಾರ್ಚ್ನಲ್ಲಿ ರೆಸಾರ್ಟ್ಗೆ ಕರ್ಕೊಂಡು ಹೋಗಿರ್ತಾನೆ. ಲೈಂಗಿಕ ಸಂಪರ್ಕವನ್ನು ಬೆಳೆಸ್ತಾನೆ. ಮದುವೆ ಆಗೋದಾಗಿ ಹೇಳಿ ಬಲವಂತವಾಗಿ ದೈಹಿಕ ಸಂಪರ್ಕವನ್ನು ಮಾಡ್ತಾನೆ. ಬೆಂಗಳೂರಿನಲ್ಲಿ ಹಲವು ಹೋಟೆಲ್ಗಳಿಗೆ ಕರ್ಕೊಂಡು ಹೋಗಿರ್ತಾನೆ ಚೇತನ್. 2025 ಜೂನ್ನಲ್ಲಿ ಗರ್ಭಿಣಿ ಆದಂತಹ ಸಂದರ್ಭದಲ್ಲಿ ಗರ್ಭಪಾತ ಮಾಡಿಸಿರ್ತಾನೆ. ಇತರೆ ಮಹಿಳೆಯರ ಜೊತೆಯಲ್ಲಿ ಸಂಪರ್ಕ ಕೂಡ ಇದೆ ಇವನಿಗೆ. ಇದು ಒಂದೇ ಅಲ್ಲ, ಬಹಳಷ್ಟು ಮಹಿಳೆಯರ ಜೊತೆ ಸಂಪರ್ಕ ಇದೆ. ಒಂದು ಹೆಣ್ಣು ಮಗಳಿಗೆ ಮೋಸ ಮಾಡಿರೋದಲ್ಲ, ಬಹಳಷ್ಟು ಹೆಣ್ಣುಮಕ್ಳ ಜೊತೆ ಕಳ್ಳಾಟ ಆಡ್ಕೊಂಡಿರ್ತಾನೆ. ಪ್ರಶ್ನೆ ಮಾಡಿದ್ರೆ ಗಲಾಟೆ ಮಾಡಿದಾನಂತೆ, ಹಲ್ಲೆ ಮಾಡಿದಾನಂತೆ. 2025ರ ನವೆಂಬರ್ನಲ್ಲಿ ಮತ್ತೆ ಗರ್ಭಿಣಿ ಆಗ್ತಾಳೆ ಆಕೆ. ಗರ್ಭಪಾತಕ್ಕೆ ಚೇತನ್ ಒತ್ತಾಯ ಮಾಡ್ತಾನೆ. ಗರ್ಭಪಾತ ಮಾಡಿಸದಿದ್ರೆ ಮದುವೆ ಆಗೋದಿಲ್ಲ ಅಂಥೇಳಿ ಬೆದರಿಕೆಯನ್ನು ಹಾಕ್ತಾನಂತೆ. ಅಲ್ಲೇ ಅರ್ಥ ಮಾಡ್ಕೊಳ್ಬೇಕಿತ್ತು ಇವನೆಂಥ ಕಚ್ಚಡ ಅಂತ. ಗರ್ಭಪಾತ ಮಾಡಿಸಿದ್ರೇನೆ ಮದುವೆ ಆಗ್ತೀನಿ ಅಂತಂದರೆ ಇವನು ಇನ್ನೆಂಥ ಪ್ರೇಮಿ, ಖುಷಿ ಪಡಬೇಕು, ನಮ್ಮ ವಂಶ ಅಭಿವೃದ್ಧಿ ಆಗುತ್ತೆ, ಮದುವೆ ಮಾಡ್ಕೊಳ್ಳೋಣ, ನನ್ನ ಮಗು ಎತ್ಕೊಂಡಿದ್ದಾಳೆ ಇವಳು ಅಂಥೇಳಿ ಖುಷಿ ಪಡಬೇಕು. ಆ ಖುಷಿ ಪಡುವಂತಹ ಸಂದರ್ಭದಲ್ಲಿಯೂ ಕೂಡ ಇದು ಬೇಡ ಅಂಥೇಳಿ ಹೇಳ್ತಾನೆ ಅಂತಂದರೆ ಮದುವೆ ಬೇಡ ಅಂತ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಫಸ್ಟ್ ಟೈಮ್ ಆದಾಗಲೇ ಈ ಹೆಣ್ಣುಮಗಳು ದೂರ ಮಾಡಬೇಕಾಗಿತ್ತು. ಬಟ್ ದೂರ ಮಾಡಿಲ್ಲ. ಮತ್ತೆ ಏನೋ ಪ್ರೀತಿ 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 ಅಂದ್ಕೊಂಡು ಪ್ರೀತಿ ಬಲೆಗೆ ಬಿದ್ದಿದ್ದಾಳೆ ಆಕೆ. ಸೊ ಅವನು ಖತರ್ನಾಕ್ ಮೋಸ ಮಾಡಿದ್ದಾನೆ. ಕಳೆದ ಏಪ್ರಿಲ್ನಲ್ಲಿ ದೂರುದಾರೆ ಮನೆಗೆ ಬಂದು ಅವಾಚ್ಯವಾಗಿಯೂ ಕೂಡ ನಿಂದನೆ ಮಾಡಿದ್ದಾನಂತೆ. ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಕ್ಕೆ ನಿನ್ನ ತಾಯಿಯನ್ನ ಜೊತೆಗೆ ನಿನ್ನನ್ನು ಕೊಲ್ತೀನಿ ಅಂತ ಹೇಳಿ ಬೆದರಿಕೆಯನ್ನು ಹಾಕಿದ್ನಂತೆ ಈತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಏನಿದು ಲವ್ ಸೆಕ್ಸು ದೋಖಾ ಕತೆ ಏನಿದು? ಚೇತನ್ ಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆಲ್ಲ ಅವನು ಮೋಸ ಮಾಡಿದ್ದ, ಯಾರ್ಯಾರ ಜೊತೆ ಕಾಂಟ್ಯಾಕ್ಟನ್ನು ಇಟ್ಕೊಂಡಿದ್ದ, ಆ ಮಹಿಳೆಗೆ ಗೊತ್ತಾಗಲೇ ಇಲ್ವಾ ಇಷ್ಟೆಲ್ಲ ಆದ್ರೂ ಕೂಡ? ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ಗುಂಡ್ಲುಪೇಟೆ ಮೂಲದ ಯುವತಿ ಅವರೊಳಿ 2023ರಲ್ಲಿ ತನ್ನ ತಂದೆ ನಿಧನದ ನಂತರ ಇಡೀ ಕುಟುಂಬವು ಕೂಡ ಬೆಂಗಳೂರಿಗೆ ಶಿಫ್ಟ್ ಆಗುತ್ತೆ. ಬೆಂಗಳೂರಿಗೆ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ತನ್ನ ಅಣ್ಣನ ಸ್ನೇಹಿತನ ಮೂಲಕ ಪರಿಚಯವಾದಂತಹ ಈ ಚೇತನ್ ಕುಮಾರ್ ಟ್ರಾವೆಲ್ಸ್ ಅನ್ನು ಕೂಡ ನಡೆಸ್ತಾ ಇರ್ತಾನೆ. ಹೀಗೆ ಇರಬೇಕಾದ್ರೆ ಅವ್ರನ್ನ ಬೆಂಗಳೂರಿಗೆ ಮತ್ತೆ ಗುಂಡ್ಲುಪೇಟೆಗೆ ಪಿಕಪ್ ಡ್ರಾಪ್ ಮಾಡುವಂತ ಕೆಲಸವನ್ನು ಕೂಡ ಈತನೇ ಮಾಡಿರ್ತಾನೆ. ಹೀಗೆ ಇರಬೇಕಾದ್ರೆ ಕೂಡ ಇಬ್ಬರ ಮಧ್ಯೆ ಪರಿಚಯ ಆಗುತ್ತೆ. ಪರಿಚಯ ಪ್ರೀತಿಯಾಗಿ ಇಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಾ ಇರ್ತಾರೆ. ಆರಂಭದಲ್ಲಿ ಈಕೆ ಕೂಡ ಪ್ರೀತಿ ಬೇಡ ಅಂತ ಎಲ್ಲ ಹೇಳಿ ಅವಾಯ್ಡ್ ಅನ್ನ ಮಾಡಿರ್ತಾಳೆ. ತಂದೆ ಇಲ್ಲದ ಕಾರಣ ಜೀವನ ನಡೆಸಬೇಕು, ಕುಟುಂಬದ ಜವಾಬ್ದಾರಿ ಇದೆ ಅಂತ ಹೇಳಿ. ಆದರೂ ಈತ ಪುಸಲಾಯಿಸಿ ಆಕೆಯನ್ನ ಪ್ರೀತಿಸ್ತಾನೆ. ದಿನ ಕಳೆದಂತೆ ಕೂಡ ಆಕೆ ಜೊತೆ ಸುತ್ತಾಟವನ್ನು ಮಾಡ್ತಾ ದೈಹಿಕ ಸಂಪರ್ಕವನ್ನು ಬೆಳೆಸಿ ಆಕೆ ಗರ್ಭಿಣಿಯಾದಂಥ ವೇಳೆಯಲ್ಲಿ ಗರ್ಭಪಾತವನ್ನು ಕೂಡ ಮಾಡಿಸಿರ್ತಾನೆ. ಒಂದು ಫೋಟೋವನ್ನು ತೆಗೆದುಕೊಂಡು ಆಕೆಗೆ ಕಳಿಸಿ ಬೆದರಿಕೆ ಕೂಡ ಹಾಕಿರ್ತಾನೆ. ಹೀಗೆ ನಿರಂತರವಾಗಿ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಬೆಂಗಳೂರಿನ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿ ಈತ ಏನು ಒಂದು ಲೈಂಗಿಕ ಕ್ರಿಯೆಯನ್ನು ನಡೆಸಿ ಆಕೆಗೆ ಬೆದರಿಕೆಯನ್ನು ಹೊಡೆಯುವಂಥ ಕ್ರಿಯೆಗಳು ನಿರಂತರವಾಗಿ ಆಗ್ತಾ ಇರುತ್ತೆ. ಹೀಗೆ ಇರಬೇಕಾದ್ರೆ ಆಕೆ ಮದುವೆಯನ್ನು ಪ್ರಸ್ತಾಪ ಮಾಡ್ತಾಳೆ. ಮನೆಯಲ್ಲಿ ಒಪ್ಪಿಸಿ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಆರಂಭದಲ್ಲಿ ಈತ ಮದುವೆಗೆ ಬೇಡ, ಮಕ್ಕಳ ಮನೆಯಲ್ಲಿ ತಂಗಿಯರಿದ್ದಾರೆ, ಅವ್ರ ಮದುವೆ ಆದ ನಂತರ ಮಾತಾಡೋಣ ಅಂತ ಹೇಳಿ. ಆದರೆ ಈಕೆಯನ್ನ ಪದೇ ಪದೇ ಈತ ಕರ್ಕೊಂಡು ಹೋಗಿ ಹೋಟೆಲ್ಗಳಲ್ಲಿ ಈ ರೀತಿಯಾಗಿ ಸೆಕ್ಸ್ಗೆ ಬಳಸ್ಕೊಳ್ತಾ ಇರೋದ್ರಿಂದಾಗಿ ಆಕೆ ಮನನೊಂದು ಮದುವೆ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ಕೂಡ ಆತ ಒತ್ತಾಯ ಮಾಡ್ತಾಳೆ. ಆ ಸಂದರ್ಭದಲ್ಲಿ ಮನೆಗೆ ಬಂದು ಕೇಳಿದಂಥ ವೇಳೆಯಲ್ಲಿ ಕೂಡ ಅವರು ತಾಯಿ ಮತ್ತು ಅಣ್ಣ ಕೂಡ ಒಪ್ಕೊಳ್ತಾರೆ. ಇದಾದ ಬಳಿಕ ಕೂಡ ಇಬ್ರು ಜೊತೆ ಸುತ್ತಾಡ್ತಾನೆ ಇರ್ತಾರೆ. ಆದರೆ ದಿನ ಕಳೆದಂತೆ ಈತ ಹಣಕ್ಕೆ ಬೇಡಿಕೆಯನ್ನು ಹಿಡ್ತಾ ಹೋಗ್ತಾನೆ. 5 ಲಕ್ಷ ಕೊಡು, 10 ಲಕ್ಷ ಕೊಡು ಅಂತ ಹೇಳಿ ಹಣವನ್ನು ಕೊಡ್ತಾ ಇರ್ತಾಳೆ. ಕಾಲನ್ನು ಮಾಡಿದಂಥ ಸಂದರ್ಭದಲ್ಲಿ ಈತ ಕಾಲ್ ಪಿಕ್ ಮಾಡೋದಿಲ್ಲ. ಮನೆಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಈತ ಬೇರೆ ಬೇರೆ ಮಹಿಳೆಯರ ಜೊತೆ ಕಾಲಲ್ಲಿ ಕಾಂಟ್ಯಾಕ್ಟ್ನಲ್ಲಿ ಇರ್ತಾನೆ, ಮಾತಾಡ್ತಾ ಇರ್ತಾನೆ. ಅದನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಈತ ಕೂಡ ಧಮಕಿಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾಳೆ. ಯಾವಾಗ ಈತ ಬೇರೆ ಯುವತಿಯರ ಜೊತೆಯೂ ಕೂಡ ಇದೇ ರೀತಿಯಾದಂಥ ಒಂದು ಕಾಂಟ್ಯಾಕ್ಟ್ನಲ್ಲಿ ಇದ್ದಾನೆ ಅಂತ ಹೇಳಿ ಈಕೆಗೆ ಗೊತ್ತಾಗುತ್ತಾ ಮೊಬೈಲ್ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಫೋಟೋಗಳು ಕೂಡ ಲಭ್ಯ ಆಗುತ್ತೆ. ಆ ಸಂದರ್ಭದಲ್ಲಿ ಕೇಳ್ತಾಳೆ. ಕೇಳದಂಥ ವೇಳೆಯಲ್ಲಿ ಕೊಲೆ ಮಾಡೋದಾಗಿ ಕೂಡ ಬೆದರಿಕೆಯನ್ನು
ಅರ್ಜಿಯನ್ನ ಹಾಕ್ತಾನೆ. ಆ ತಾಯಿ ಮತ್ತು ಅಣ್ಣ ಹೋಗಿ ಕೇಳಿದಂತ ಸಂದರ್ಭದಲ್ಲೂ ಕೂಡ ಈತ ಗಲಾಟೆಯನ್ನ ಮಾಡ್ತಾನೆ. ಬೇರೆ ವಿಧಿ ಇಲ್ಲದೆ ಅವರು ಹೋಗಿ ಒಂದು ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಸದ್ಯ ಆರೋಪಿಯನ್ನ ಬಂಧಿಸಿರುವಂತವು. ಯುವತಿ ಕೂಡ ಪ್ರೀತಿಸಿದಂತ ಯುವಕನನ್ನ ನಂಬಿ ಈಗ ಮೋಸ ಹೋಗಿ ಕಣ್ಣೀರಿನಲ್ಲಿ ಕೈ ತೊಳಿತಾ ಇರೋದು. ಒಂದು ಕಡೆ ತಂದೆ ಇಲ್ಲದಂತ ಒಂದು ಫ್ಯಾಮಿಲಿಗೆ ಈಗ ಈ ರೀತಿಯಾಗಿ ಆಘಾತ ಆಗಿದೆ ಅಂತ ಹೇಳಿ ಅವ್ರ ತಾಯಿ ಕೂಡ ಸಾಕಷ್ಟು ನೊಂದು ಈಗ ಅವರು ಕೂಡ ಡಿಪ್ರೆಷನ್ಗೆ ಹೋಗಿದ್ದಾರೆ, ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಇಂತಹ ಯುವಕರ ಸಹವಾಸ ಮಾಡೋದಕ್ಕೂ ಮುಂಚೆ ಯುವತಿಯರು ಒಂದ್ಸಾರಿ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹದ್ದು ಕುಸುಮ. ಎಸ್ ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.